ಕಾಂಗ್ರೆಸ್ನ ಹಿರಿಯ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪ ಅವರ ಸೊಸೆ ಇವತ್ತು ಅಖಾಡದಲ್ಲಿದ್ದಾರೆ. ಲೋಕಸಭಾ ಚುನಾವಣೆ ಅಖಾಡದಲ್ಲಿದ್ದಾರೆ. ಅಂಥದ್ರಲ್ಲಿ ಬಿಜೆಪಿ ಅಭ್ಯರ್ಥಿ ವಿಚಾರವಾಗಿ ಮಾತನಾಡುವ ಭರದಲ್ಲಿ ಮಹಿಳೆಯರು ಅಡುಗೆ ಮಾಡೋಕ್ಕೆ ಮಾತ್ರ ಲಾಯಕ್ಕು, ಎದುರಾಳಿ ಅಭ್ಯರ್ಥಿಗೆ ಜನರ ಮಧ್ಯೆ ಮಾತಾಡೋಕೆ ಬರೋದಿಲ್ಲ, ಅವರು ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಮಾತ್ರ ಲಾಯಕ್ಕು, ಬಿಜೆಪಿ ಅಭ್ಯರ್ಥಿಯನ್ನ ಟೀಕಿಸೋ ಭರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಒಂದು ವಿವಾದವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ವಿವಾದಾತ್ಮಕವಾದಂಥ ಹೇಳಿಕೆಯನ್ನು ಕೊಟ್ಕೊಂಡ್ಬಿಟ್ಟಿದ್ದಾರೆ. ಕಮಲವನ್ನು ಗೆಲ್ಲಿಸಿ ಮೋದಿಗೆ ಕೊಡೋಣ ಅಂತ ಹೇಳ್ತಾರೆ, ಕಮಲ ಹೂವನ್ನು ಕಳಿಸಿದ್ರೆ ಅಭಿವೃದ್ಧಿ ಆಗೋದಿಲ್ಲ ಅಂತ ಶಾಮನೂರು ಶಿವಶಂಕರಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇವತ್ತು ಅವರ ಸೊಸೆ ಖುದ್ದು ಅಖಾಡದಲ್ಲಿದ್ದಾರೆ. ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಆಗಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಕೂಡ ಮಹಿಳೆಯರು. ಸೊ ಅವರ ವಿಚಾರವಾಗಿ ಮಾತನಾಡುವಂಥ ಭರದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡಿದ್ರೆ, ಮೊದಲಿಗೆ ಶಾಮನೂರು ಶಿವಶಂಕರಪ್ಪ ಅವರು ಏನು ಮಾತಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಈ ವಾದದ ಸಮೃದ್ಧಿ ಕೆಲಸ ಮಾಡಿ ಅವ್ರಿಗೆ ಮಾತಾಡಕ್ಕೆ ಬಂದ ಸರಿ ಅಡುಗೆ ಮಾಡೋಕ್ಕೆ ಹೊತ್ತು ಪಬ್ಲಿಕ್ಗಳನ್ನ ಶಕ್ತಿ ಇಲ್ಲ. ಈ ವಾದದ ಸಮೃದ್ಧಿ ಕೆಲಸ ಮಾಡಿ ಅವ್ರಿಗೆ ಮಾತಾಡಕ್ಕೆ ಬಂದ ಸರಿ ಅಡುಗೆ ಮಾಡೋಕ್ಕೆ ಹೊತ್ತು ಪಬ್ಲಿಕ್ಗಳನ್ನ ಶಕ್ತಿ ಇಲ್ಲ. ಈ ವಾದದ ಸಮೃದ್ಧಿ ಕೆಲಸ ಮಾಡಿ ಅವ್ರಿಗೆ ಮಾತಾಡಕ್ಕೆ ಬಂದ ಸರಿ ಅಡುಗೆ ಮಾಡೋಕ್ಕೆ ಹೊತ್ತು ಪಬ್ಲಿಕ್ಗಳನ್ನ ಶಕ್ತಿ ಇಲ್ಲ. ಈ ವಾದದ ಸಮೃದ್ಧಿ ಕೆಲಸ ಮಾಡಿ ಅವ್ರಿಗೆ ಮಾತಾಡಕ್ಕೆ ಬಂದ ಸರಿ ಅಡುಗೆ ಮಾಡೋಕ್ಕೆ ಹೊತ್ತು ಪಬ್ಲಿಕ್ಗಳನ್ನ. ಯಾವಾಗ ಶಾಮನೂರು ಶಿವಶಂಕರಪ್ಪ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟರು, ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅವರು ಕೆಂಡಾಮಂಡಲರಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಗಾಯತ್ರಿ ಸಿದ್ದೇಶ್ವರ್ ಅವರು ಎಲ್ಲ ಕ್ಷೇತ್ರದಲ್ಲೂ ಇವತ್ತು ಮಹಿಳೆಯರು ಮುನ್ನುಗ್ತಿದ್ದಾರೆ. ಆಕಾಶದಲ್ಲಿ ಹಾರುವ ಹಂತಕ್ಕೂ ಕೂಡ ಹೋಗಿದ್ದಾರೆ. ಎಲ್ಲ ಕ್ಷೇತ್ರದಲ್ಲಿ ಮುನ್ನುಗ್ಗುತ್ತಿರುವುದು ಅಜ್ಜಾಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ ಅಂತೇಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರ ಹೇಳಿಕೆ ಮಹಿಳೆಯರನ್ನ ಅಗೌರವ ತೋರುವಂಥದ್ದಾಗಿದೆ. ಅಡುಗೆ ಮಾಡಿ ಕೈತುತ್ತು ಕೊಡೋ ಪ್ರೀತಿ ಅವ್ರಿಗೆ ಗೊತ್ತಿಲ್ಲ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ ಗಾಯತ್ರಿ ಸಿದ್ದೇಶ್ವರ್ ಅವರು. ನೋಡ್ಕೊಂಬನ್ನಿ. ಹೇಳ್ಬೇಕು, ಯಾಕೆಂದರೆ ಶಾಮನೂರು ಶಿವಶಂಕರಪ್ಪ ಅವ್ರು ಹೇಳಿದ್ರು ಬೆಳಿಗ್ಗೆ, ಅವ್ರು ಅಡುಗೆ ಮಾಡೋಕ್ಕಷ್ಟೇ ಲಾಯಕ್ ಅಮ್ಮ, ಏನು ಕೆಲಸ ಏನು ಮಾತಾಡೋಕ್ಕೆ ಬರೋಲ್ಲ, ಅವ್ರನ್ನ ಯಾಕೆ ಇದಕ್ಕೆ ಅವ್ರು ಅಡುಗೆ ಮಾಡ್ಕೊಂಡಿದ್ರೆ ಸಾಕು ಅನ್ನೋ ಲೆಕ್ಕದಲ್ಲಿ ಹೇಳಿದ್ರು. ಹೆಣ್ಮಕ್ಳು ಯಾವ ಇದರಲ್ಲಿ ಬೆಳೆದಿಲ್ಲ, ಯಾವ ಸ್ಥಾನದಲ್ಲಿಲ್ಲ. ಅವರು ಆಕಾಶದಲ್ಲಿ ಹಾರೋ ಅಂಥ ಸ್ಥಿತಿನೂ ಇದೆ. ಎಲ್ಲ ಇದರಲ್ಲೂ ಅವರು ಮುಂದುವರೆದಿದ್ದಾಳೆ ಅನ್ನೋದು ಅಜ್ಜಂಗೆ ಇನ್ನೂ ಗೊತ್ತಿಲ್ಲ ಅಂತ ಕಾಣ್ತದೆ. ಆದರೂ ನೀವೆಲ್ಲ ಹೆಣ್ಮಕ್ಳು ಮನೆಯಲ್ಲಿ ಅಡುಗೆ ಮಾಡಿಟ್ಟು ಗಂಡು ಮಕ್ಕಳಿಗೆ ಮತ್ತು ಮನೆಯಲ್ಲಿ ಹಿರಿಯರಿಗೆಲ್ಲ ಉಣಿಸಿ ಮಕ್ಕಳುಗಳಿಗೆ ತಿನ್ನಿಸಿ ಅವರನ್ನು ಸಮಾಧಾನ ಮಾಡ್ತಾ ಆ ಕೈ ತುತ್ತು ಕೊಡ್ತಿರಲ್ಲ, ಅದ್ರ ಪ್ರೀತಿ ಅವ್ರಿಗೆ ಗೊತ್ತಿಲ್ಲ. ಆ ಪ್ರೀತಿ ತಾವೆಲ್ಲ ಕೊಟ್ಟಿದ್ದೀರಿ. ತಾವು ಬಂದು ಈ ಕೆಲಸ ಮಾಡೋದ್ರಿಂದ ತಾವೆಲ್ಲ ತಮ್ಮ ಕಾಲ ಮೇಲೆ ತಾವು ನಿಲ್ಲ ಅಂಥ ಶಕ್ತಿ ಇದನ್ನೆಲ್ಲ ಮಾಡಿಕೊಡ್ತಾರೆ. ಯಾರು ಅಂದರೆ ಮೋದಿಜಿಯವರು ಅಂತ ಹೇಳ್ಬೇಕು. ಯಾಕೆಂದರೆ ಈ ಮಹಿಳೆಯರ ಸಬಲೀಕರಣಕ್ಕೆ ಅವರು ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಹೆಣ್ಮಕ್ಳು ಯಾವುದೇ ಕೆಲಸ ಮಾಡಿದ್ರು ಅವರಿಗೆ ನೋವಾಗಬಾರ್ದು. ಹಳ್ಳಿಗಳಲ್ಲಿ ನೀವೆಲ್ಲ ಪೇಟೆಯಲ್ಲಿದ್ದೀರಿ, ಹಳ್ಳಿಯಿಂದನೂ ಬರೋರಿದ್ದಾರೆ ಅನಿಸುತ್ತೆ. ಯಾಕೆಂದರೆ ಅವರಿಗೆ ನಾವೆಲ್ಲ ಹೆಣ್ಮಕ್ಳು ಬರೀ ಅಡುಗೆ ಮಾಡೋಕ್ಕೆ ಮಾತ್ರ ಸೀಮಿತನ ಅನ್ನೋ ಅಷ್ಟು ತಲೆಯಲ್ಲಿತ್ತು. ಯಾಕೆಂದರೆ ಅವ್ರು ಹೇಳಿರೋದಂತಾರೆ. ಈಗ ಹೆಣ್ಮಕ್ಳುಗಳೆಲ್ಲ ಅಡುಗೆ ಮಾಡಿಟ್ಟು ಕೈ ಕೊಟ್ಟು ಅವ್ರ ಪ್ರೀತಿ ನಿಮ್ಗೆ ಯಾರಿಂದ ಬಂದಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿಠಲ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಈಗ ಶಾಮನೂರು ಶಿವಶಂಕರಪ್ಪ ಅವರ ಹೇಳಿಕೆ ಒಂದು ರೀತಿಯಲ್ಲಿ ಬಿಜೆಪಿಗೆ ಒಂದು ದೊಡ್ಡ ಅಸ್ತ್ರ. ಈಗ ಗಾಯತ್ರಿ ಸಿದ್ದೇಶ್ವರ್ ಅವರು ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ವಿಚಾರವಾಗಿ ಏನು ಬೆಳವಣಿಗೆ ಆಗ್ತಾ ಇದೆ ಈಗ? ಖಂಡಿತ ನಾಗೇಂದ್ರ ಬಾಬು, ಏನಂತಂದರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯಲ್ಲೇನು ಈಗಾಗಲೇ ಮಹಿಳೆಯರು ಸ್ಪರ್ಧೆಗಿಳಿದಿರುವಂಥದ್ದು, ಮಹಿಳಾ ಮನೆಗಳ ಒಂದೇನು ಚುನಾವಣೆ ಪ್ರಚಾರ ಸಹ ಈಗಾಗಲೇ ಚುರುಕುಗೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಏನಂತ ಮೊನ್ನೆ ಒಂದು ಸಾರ್ವಜನಿಕ ಸಭೆಯಲ್ಲೇನು ಶಾಮನೂರು ಶಿವಶಂಕರಪ್ಪನವರು ಹೇಳಿರುವಂಥ ಹೇಳಿಕೆ ಏನು ಸಾಕಷ್ಟು ಚರ್ಚೆಗೆ ಒಳಪಟ್ಟಿರುವಂಥದ್ದು. ಸೊ ಆ ಹೇಳಿಕೆಗೇನು ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ ಅವರು ಸಹ ಏನು ತಿರುಗೇಟು ಕೊಡುವಂಥ ಒಂದು ಕೆಲಸವನ್ನು ಸಹ ಮಾಡ್ತಾರೆ. ಎಲ್ಲೋ ಒಂದು ಕಡೆಗೆ ಏನು ಪ್ರತಿಸ್ಪರ್ಧಿಯನ್ನು
ಏನು ಟೀಕಿಸುವ ಬರದಲ್ಲಿ ಆ ಮಹಿಳೆಯರನ್ನೇ ಟೀಕಿಸಿದ್ರು ಅನ್ನುವಂಥ ಒಂದು ಸಾಕಷ್ಟು ಚರ್ಚೆಗಳು ಸಹ ಈಗಾಗಲೇ ಆರಂಭವಾಗಿರುವಂಥದ್ದು. ಆದರೆ ಶಾಮನೂರು ಶಿವಶಂಕರಪ್ಪನವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದನ್ನು ಸ್ವತಃ ಶಾಮನೂರು ಅವರೇ ಏನು ಹಿರಿಯ ಶಾಸಕರಂತ ಶಾಮನೂರು ಶಿವಶಂಕರಪ್ಪನವರೇ ಸ್ಪಷ್ಟಪಡಿಸಬೇಕಾಗತ್ತೆ. ಏನಂತಂದರೆ ಈ ಜಿ ಎಂ ಸಿದ್ದೇಶ್ವರರ ಪತ್ನಿ ಅಂತ ಗಾಯತ್ರಿ ಸಿದ್ದೇಶ್ವರ ಅವರು ಮನೆಗೆ ಹೋಗುವಂಥ ಕಾರ್ಯಕರ್ತರು ಇರ್ಬೋದು, ಯಾವ್ದು ನಾಯಕರಿರ್ಬೋದು, ಸ್ವತಃ ಅವರೇ ಅಡುಗೆ ಮಾಡಿಕೊಡ್ತಾರೆ ಮತ್ತು ಸ್ವತಃ ಅವ್ರ ಕೈಯಾರನ್ನೇ ಟೀ ಆಯಿತು ಕಾಫಿ ಆಯ್ತು ಮಾಡ್ಕೊಂಬಂದು ಅವ್ರು ಕೊಟ್ಟು ಅವ್ರ ಯೋಗಕ್ಷೇಮವನ್ನು ವಿಚಾರಿಸುವುದರಲ್ಲೇನು ಅವರೊಂದು ಜನಕ್ಕೆ ಹತ್ತಿರವಾಗಿರುವಂಥದ್ದು. ಸುಮಾರು 30 ವರ್ಷಗಳಿಂದ ನಿರಂತರ ಆ ಕೆಲಸವನ್ನು ಸಹ ಮಾಡ್ತಾನು ಬಂದಿರುವಂಥದ್ದು. ಸೊ ಆ ರೀತಿ ಇರುವಂಥ ಆ ಮಹಿಳೆ ಈಗ ಸ್ಪರ್ಧೆಯಲ್ಲಿರೋದು, ಅದರ ಹಿನ್ನೆಲೆಯನ್ನು ಶಾಮನೂರು ಶಿವಶಂಕರಪ್ಪನವರು ಕೊಟ್ಟಿರುವಂಥ ಹೇಳಿಕೆಯಾಗಲೇ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು. BJP ಅದನ್ನು ಒಂದು ಅಸ್ತ್ರವಾಗಿ ಬಳಸ್ಕೊಳ್ಳೋಕೆ ಈಗಾಗಲೇ ಸಿದ್ಧತೆಯನ್ನು ಸಹ ಮಾಡ್ಕೊಂಡಿರುವಂಥದ್ದು. ಅದರ ಇಡೀ ಕ್ಷೇತ್ರದ ತುಂಬ ಅದನ್ನು ಏನು ಹರಡುವಂತೆ ಜಾಗೃತಿ ವಹಿಸುವಲ್ಲಿ BJP ಮುಂದಾಗಿರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ.